ಸಿನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಕನ್ನಡದಲ್ಲಿ ಪ್ರತಿ ವರ್ಷ ಹಲವಾರು ನಟಿಯರು ಪಾದಾರ್ಪಣೆ ಮಾಡುತ್ತಾರೆ. ಅವರಲ್ಲಿ ಹಿಟ್ಗಿಂತ ಹೆಚ್ಚು ಫ್ಲಾಪ್ ಚಿತ್ರಗಳನ್ನು ಕೊಟ್ಟ ಇತ್ತೀಚಿನ ನಟಿಯರು ಯಾರೋ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೆಯದಾಗಿ ಅದ್ವಿತಿ ಶೆಟ್ಟಿ. 2014ರಲ್ಲಿ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಚಿತ್ರದ ಮೂಲಕ ಡೆಬ್ಯೂಟ್ ಮಾಡಿದ ಇವರ 11 ಚಿತ್ರಗಳು ಇಲ್ಲಿಯವರೆಗೆ ಬಿಡುಗಡೆಯಾಗಿವೆ. ಅವುಗಳಲ್ಲಿ ಮೊದಲ ಚಿತ್ರವಾದ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಹಿಟ್ ಆದರೆ ಪ್ಯಾನ್ ಚಿತ್ರ ಆವರೇಜ್ ಹಿಟ್ಟಾಗಿತ್ತು. ಮಿಕ್ಕ 9 ಚಿತ್ರಗಳು ಫ್ಲಾಪ್ ಆಗಿವೆ. ಎರಡನೆಯದಾಗಿ ಸೋನಲ್ ಮೊಂತೇರೊ. 2018ರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಇವರ 16 ಚಿತ್ರಗಳು ಇಲ್ಲಿಯವರೆಗೆ ಬಿಡುಗಡೆಯಾಗಿವೆ. ಅವುಗಳಲ್ಲಿ ರಾಬರ್ಟ್ ಮತ್ತು ಮಾದೇವ ಚಿತ್ರಗಳು ಹಿಟ್ಟಾದರೆ ಮಿಕ್ಕ 14 ಚಿತ್ರಗಳು ಫ್ಲಾಪ್ ಆಗಿವೆ. ಮೂರನೆಯದಾಗಿ ಮೇಘಾ ಶೆಟ್ಟಿ. ಕಿರುತೆರೆಯಲ್ಲಿ ಮಿಂಚಿದ ಇವರು 2022ರಲ್ಲಿ ತ್ರಿಬಲ್ ರೈಡಿಂಗ್ ಚಿತ್ರದ ಮೂಲಕ ಪಾದಾರ್ಪಣೆ ಮಾಡಿದರು. ಇಲ್ಲಿಯವರೆಗೆ ಇವರ 5 ಚಿತ್ರಗಳು ಬಿಡುಗಡೆಯಾಗಿದ್ದು, ಗ್ರಾಮಾಯಣ ಚಿತ್ರವನ್ನು ಹೊರತುಪಡಿಸಿ ಮಿಕ್ಕ 4 ಚಿತ್ರಗಳು ಫ್ಲಾಪ್ ಆಗಿವೆ. ನಾಲ್ಕನೆಯದಾಗಿ ಮೋಕ್ಷಾ ಕುಶಾಲ್. 2017ರಲ್ಲಿ ಡೆಬ್ಯೂಟ್ ಮಾಡಿದ ಇವರ 5 ಚಿತ್ರಗಳು ಇಲ್ಲಿಯವರೆಗೆ ಬಿಡುಗಡೆಯಾಗಿವೆ. 5 ಚಿತ್ರಗಳು ಫ್ಲಾಪ್ ಆಗಿವೆ. ಕೊನೆಯದಾಗಿ ಕಾಜಲ್ ಕುಂದರ್. 2020ರಲ್ಲಿ ಡೆಬ್ಯೂಟ್ ಮಾಡಿದ ಇವರ 7 ಚಿತ್ರಗಳು ಇಲ್ಲಿಯವರೆಗೆ ಬಿಡುಗಡೆಯಾಗಿವೆ. 7 ಚಿತ್ರಗಳು ಫ್ಲಾಪ್ ಆಗಿವೆ. ಈ ರೀತಿ ಸಾಲು ಫ್ಲಾಪ್ ಕೊಟ್ಟು ನಂತರ ಸಾಲು ಹಿಟ್ ಕೊಟ್ಟ ಹಲವಾರು ಉದಾಹರಣೆಗಳಿವೆ. ನಮ್ಮ ಕನ್ನಡದ ಪ್ರತಿಭಾನ್ವಿತ ನಟಿಯರು ಫ್ಲಾಪ್ ಆಗದೆ ಯಶಸ್ವಿಯಾಗಿ ತಮ್ಮ ಪ್ರತಿಭೆಗೆ ತಕ್ಕ ಅವಕಾಶಗಳು ಸಿಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.